ಮಗನ ಕುರಿತು ಸಂಪೂರ್ಣ ಮಾಹಿತಿಯನ್ನ ರೇಣುಕಾಸ್ವಾಮಿ ತಂದೆ ತಾಯಿ ಕೊಡ್ತಾರೆ. ತಂದೆ ಕಾಶಿನಾಥಯ್ಯ ಶಿವನಗೌಡರ ತಾಯಿ ಕೂಡ ಇವತ್ತು ಹೇಳಿಕೆ ದಾಖಲು ಮಾಡ್ತಾರೆ. 57ನೇ ಸೆಷನ್ಸ್ ಕೋರ್ಟ್ ನಲ್ಲಿ ಕೊಲೆ ಕೇಸ್ನ ಟ್ರಯಲ್ ನಡೆಯುತ್ತೆ. ನ್ಯಾಯಾಧೀಶ ಐಪಿ ನಾಯಕ್ ಅವರಿಂದ ವಿಚಾರಣೆ ಆಗಲಿದೆ. ದರ್ಶನ್ ಪವಿತ್ರ ಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವತ್ತು ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನ ವಿಸಿ ಮೂಲಕ 7 ಜನ ಆರೋಪಿಗಳನ್ನ ಹಾಜರುಪಡಿಸಲಾಗುತ್ತೆ. ಕಾರಣ 7 ಜನ ಆರೋಪಿಗಳು ಜಾಮೀನ್ ರದ್ದಾಗಿ ಜೈಲಲ್ಲಿರೋ ಕಾರಣದಿಂದ, ಜೊತೆಗೆ 10 ಜನ ಆರೋಪಿಗಳು ಜಾಮೀನ್ ಪಡ್ಕೊಂಡು ಆಚೆ ಇದ್ದಾರಲ್ಲ, ಅವರೆಲ್ಲ ಕೂಡ ಇವತ್ತು ಖುದ್ದು ಹಾಜರಾಗಬೇಕಾಗುತ್ತೆ ಕೋರ್ಟ್ಗೆ. ಹಂಗಾಗಿ ಕಟಕಟೆಯಲ್ಲಿ ನಿಂತು ಸಾಕ್ಷಿಯನ್ನ ರೇಣುಕಾಸ್ವಾಮಿ ಪೋಷಕರು ಹೇಳ್ತಾರಲ್ಲ, ಮಗನ ಕುರಿತು ಸಂಪೂರ್ಣ ಮಾಹಿತಿಯನ್ನ ತಂದೆ ತಾಯಿ ಕೊಡ್ತಾರೆ. ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಅವರು ಇವತ್ತು ಸಾಕ್ಷಿಯನ್ನ ಹೇಳಲಿದ್ದಾರೆ ನ್ಯಾಯಾಧೀಶರ ಮುಂದೆ. 57ನೇ ಸೆಷನ್ಸ್ ಕೋರ್ಟ್ ಅಲ್ಲಿ ಇವತ್ತು ಟ್ರಯಲ್ ಪ್ರಾರಂಭ ಆಗ್ತಾ ಇರೋದು. ನ್ಯಾಯಾಧೀಶ ಐಪಿ ನಾಯಕ್ ಅವರಿಂದ ವಿಚಾರಣೆ ಆಗುತ್ತೆ ಸಾಕ್ಷಿಗಳದ್ದು. ದರ್ಶನ್ ಪವಿತ್ರ ಗೌಡ ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ ಮುಂದೆ ಹಾಜರಾಗ್ತಾರೆ. 7 ಜನ ಆರೋಪಿಗಳು ಯಾರೆಲ್ಲ ಜೈಲಲ್ಲಿದ್ದಾರೋ ಅವರು ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಇನ್ನುಳಿದಂತೆ 10 ಜನ ಆರೋಪಿಗಳು ಜಾಮೀನ್ ಪಡ್ಕೊಂಡು ಆಚೆ ಇದ್ದವರೆಲ್ಲ ಕೂಡ ಇವತ್ತು ಖುದ್ದು ಕೋರ್ಟ್ ಮುಂದೆ ಹಾಜರಾಗಬೇಕಾಗುತ್ತೆ. ಸರಿ ಸುಮಾರು ಮಧ್ಯಾಹ್ನ 12 ಗಂಟೆಗೆ ಟ್ರಯಲ್ ಪ್ರಾರಂಭ ಆಗುತ್ತೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. 12 ಗಂಟೆ ಸರಿಯಾಗಿ ರೇಣುಕಾಸ್ವಾಮಿ ತಂದೆ ತಾಯಿ ಇವತ್ತು ಕೋರ್ಟ್ ಕಟೆಯಲ್ಲಿ ನಿಂತ್ಕೊಂಡು ಮಗನ ಬಗ್ಗೆ ಅಷ್ಟು ಮಾಹಿತಿಯನ್ನ ನ್ಯಾಯಾಧೀಶರಿಗೆ ಕೊಡ್ತಾ ಹೋಗ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬೇರೆ ಬೇರೆ ಆಯಾಮದಲ್ಲಿ ಮಾಹಿತಿ ಕೊಡೋದಕ್ಕೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಒಂದ್ ಕಡೆ ಅಂಬರೀಶ್ ಇದ್ದಾರೆ, ಮತ್ತೊಂದು ಕಡೆ ಹಿರಿಯ ಪ್ರತಿನಿಧಿ ಅಜಯ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮೊದಲಾಗಿ ಅಂಬರೀಶ್ ಹತ್ರ ಹೋಗ್ಬಿಡ್ತೀನಿ. ಪರಪ್ಪನ ಅಗ್ರಹಾರದಲ್ಲಿ 7 ಜನ ಆರೋಪಿಗಳು ಕೂಡ ಇದ್ದಾರೆ. ಇವತ್ತಿನಿಂದ ಟ್ರಯಲ್ ಪ್ರಾರಂಭ ಆಗ್ತಾ ಇದೆ. ಹೆಂಗಿದೆ ಅಂತ ಟೆನ್ಷನ್ ಒಳಗಡೆ ಒದ್ದಾಡ್ತಿದ್ದಾರಾ? ಯಾಕಂದ್ರೆ ಸಾಕ್ಷಿಗಳ ಹೇಳಿಕೆಯ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗೋದ್ರಿಂದ ಸಹಜವಾಗಿ ಟೆನ್ಷನ್ ಇರಬಹುದಲ್ವಾ ಅಂಬರೀಶ್? ಹೌದು ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಟ್ರಯಲ್ ಇವತ್ತಿನಿಂದ ಕೋರ್ಟ್ ನಲ್ಲಿ ಶುರುವಾಗ್ತಾ ಇರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ ಸೇರಿದಂತೆ ಡಿ ಗ್ಯಾಂಗ್ ಏನಿದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರತಿ ಕ್ಷಣವೂ ಕೂಡ ಟೆನ್ಷನ್ ನಲ್ಲಿ ಏನು ಕಾಲ ಕಳೀತಿದ್ದಾರೆ ಅಂತಾನೆ ಹೇಳ್ಬೋದು. ಕಳೆದ ರಾತ್ರಿ ಸಂಪೂರ್ಣವಾಗಿ ನಿದ್ರೆ ಮಾಡದೆ ಏನು ಡಿ ಗ್ಯಾಂಗ್ ಏನಿದೆ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಎಲ್ಲರೂ ಕೂಡ ಏನು ಒಂದು ಕೇಸ್ನ ಸಂಬಂಧಪಟ್ಟಂಗೆ ಚರ್ಚೆಯನ್ನ ಮಾಡಿಕೊಂಡು ಕೂತಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಒಂದು ರೀತಿಯಾಗಿ ದರ್ಶನ್ ಟೆನ್ಷನ್ ನಲ್ಲಿಯೇ ಇರುವಂತದ್ದು. ಕಳೆದ ಬಾರಿ ಏನಂತಂದ್ರೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಇವತ್ತು ಟ್ರಯಲ್ ಇದೆ ಎನ್ನುವಂತಹ ಏನು ಮಾಹಿತಿಯನ್ನ ಅಲೋಕ್ ಕುಮಾರ್ ಅವರಿಗೆ ನೀಡಿದ್ರು. ಅಂದ್ರೆ ಅವರಿಗೆ ಸಂಪೂರ್ಣವಾದಂತಹ ಟ್ರಯಲ್ ಯಾವಾಗ ನಡೆಯುತ್ತೆ ಎನ್ನುವಂಥದ್ದು ಸಂಪೂರ್ಣವಾದಂತಹ ದರ್ಶನ್ಗೆ ಮಾಹಿತಿ ಇದೆ. ಜೊತೆಗೆ ಏನೇನ್ ಆಗ್ಬೋದು ಅನ್ನುವಂಥ ಕೂಡ ಟೆನ್ಷನ್ ನಲ್ಲಿ ಇರುವಂತದ್ದು. ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರು ಇರುವಂತದ್ದು. ಇಲ್ಲಿ ಈ ಕಳೆದ ಬಾರಿ ಏನಂತಂದ್ರೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ರು. ಜಾಮೀನಿನ ಮೇಲೆ ಹೊರಗಡೆ ಬಂದು 2ನೇ ಬಾರಿಗೆ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತದ್ದು. ಇವತ್ತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ಕೊಂಡು ಇವತ್ತು ಟ್ರಯಲ್ ಶುರುವಾಗ್ತಾ ಇರುವಂತದ್ದು. ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಇವತ್ತು ಸಾಕ್ಷಿ ಮತ್ತೆ ಸಾಕ್ಷಿದಾರರ ವಿಚಾರಣೆ ಇರುವಂತದ್ದು. ಯಾವ ರೀತಿಯಾಗಿ ಸಾಕ್ಷಿ ಮತ್ತೆ ಸಾಕ್ಷಿದಾರರು ಕೋರ್ಟ್ ನಲ್ಲಿ ಏನಂತಂದ್ರೆ ಒಂದು ಸಾಕ್ಷಿಯನ್ನ ಮಂಡಿಸ್ತಾರೆ, ಮತ್ತೆ ನನಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಅನ್ನುವಂತಹ ಟೆನ್ಷನ್ ನಲ್ಲಿ ಏನು ದರ್ಶನ್ ಮತ್ತೆ ಡಿ ಗ್ಯಾಂಗ್ ಏನಿದೆ ಇವರು ಏನು ಟೆನ್ಷನ್ ನಲ್ಲಿ ಏನೋ ದಿನ ಕಳೀತಾ ಇರುವಂತದ್ದು. ಬೆಳಗ್ಗೆ ಏನಂತಂದ್ರೆ 6 ಗಂಟೆಯ ಸುಮಾರಿಗೆ ನಟ ದರ್ಶನ್ ದೇವರ ಫೋಟೋಗೆ ಏನು ನಮಸ್ಕರಿಸಿ, ಜೊತೆಗೆ ಏನಂತಂದ್ರೆ ಒಂದು ಕಾಫಿಯನ್ನ ಕುಡಿದು ಬ್ಯಾರಕ್ ನಲ್ಲಿ ಕೆಲ ಹೊತ್ತು ವಾಕಿಂಗ್ ಮಾಡಿ ಒಂದು ಮೌನಕ್ಕೆ ಶರಣಾಗಿದ್ರು ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೆ ಇನ್ನೊಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಕೂಡ ಮಹಿಳಾ ಬ್ಯಾರಕ್ ನಲ್ಲಿ ಇರುವಂತದ್ದು. ಮಹಿಳಾ ಬ್ಯಾರಕ್ ನಲ್ಲಿ ಏನಂತಂದ್ರೆ ಸಹಬಂದಿಗಳ ಜೊತೆ ಯಾರ ಜೊತೆಗೂ ಕೂಡ ಮಾತನಾಡದೆ ಒಂದು ರೀತಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಏನು ತಿಳಿದು ಬಂದಿರುವಂತದ್ದು. ಜೊತೆಗೆ ಏನೊಂದು 6 ಗಂಟೆಯ ಸುಮಾರಿಗೆ ಏನು ಎದ್ದು ಏನು ಸ್ನಾನ ಮಾಡಿ ದೇವರ ಫೋಟೋಗೆ ಏನು ಪೂಜೆಯನ್ನ ಸಲ್ಲಿಸಿ ದೇವರ ಫೋಟೋ ಮುಂದೆ ಕುಳಿತು ಕೆಲವು ಹೊತ್ತು ಏನು ನಮಸ್ಕರಿಸ್ತಾ ಇದ್ರು. ಮತ್ತೆ ಈ ಸಂಕಷ್ಟದಿಂದ ನನ್ನನ್ನ ಪಾರು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಏನು ಜ್ಞಾನದಲ್ಲಿ ಕುಳಿತಿದ್ರು ಎನ್ನುವಂಥದ್ದು ಕೂಡ ಮಾಹಿತಿ ದೊರಕಿರುವಂತದ್ದು. ಒಂದು ರೀತಿಯಾಗಿ ಏನಂತಂದ್ರೆ ಇದು ದರ್ಶನ್ ಮತ್ತೆ ಏನು ದರ್ಶನ್ ಡಿ ಗ್ಯಾಂಗ್ ಏನಿದೆ ಇದಕ್ಕೆ ಒಂದು ಅಗ್ನಿ ಪರೀಕ್ಷೆ ಮತ್ತೆ ಇವತ್ತಿನಿಂದ ಒಂದು ರೀತಿಯಾಗಿ ಬೇರೆ ತಿರುವುಗಳು ಮತ್ತೆ ಆಯಾಮಗಳು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಈ ಒಂದು ಪ್ರಕರಣದಲ್ಲಿ ಇರುವಂತದ್ದು. ಸಾಕ್ಷಿ ಮತ್ತೆ ಸಾಕ್ಷಿದಾರ ಏನಾದ್ರು ಕೋರ್ಟ್ ನಲ್ಲಿ ಬಂದು ಏನಂತಂದ್ರೆ ಸಾಕ್ಷಿಯನ್ನ ಹೇಳಿ ಮತ್ತೆ ಏನೊಂದು ಕೇಸ್ ಏನಾದ್ರು ಕನ್ವಿಕ್ಷನ್ ಆಗುವಂತಹ ಏನು ಭಯದಲ್ಲೂ ಕೂಡ ಏನು ದರ್ಶನ್ ಮತ್ತೆ ದರ್ಶನ್ ಗ್ಯಾಂಗ್ ಏನು ಇರುವಂತದ್ದು ಶ್ರುತಿ.
ಓಕೆ ಅಂಬರೀಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ. ಮತ್ತೊಂದು ಕಡೆ ಅಜಯ್ ಗೌಡ ನೇರ ಸಂಪರ್ಕದಲ್ಲೇ ಇದ್ದಾರೆ. ಅಜಯ್, ಅಸಲಿಗೆ ಈಗ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಕೇಸ್ಗೆ ಸಂಬಂಧಪಟ್ಟಂತೆ ಟ್ರಯಲ್ ಅಂತೆ ಹೆಂಗಿರುತ್ತೆ ಈ ಪ್ರಕ್ರಿಯೆ ಅಂತ. ಅದ್ರ ಜೊತೆಗೆ ಆರೋಪಿಗಳಿಗೆ ಇಷ್ಟು ದಿನ ಇದ್ದಿದ್ದ ಟೆನ್ಷನ್ಗಿಂತಲೂ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಟೆನ್ಷನ್ ಅಂತ. ಕಾರಣ ಏನು? ಈಗ ಟ್ರಯಲ್ ಮೇಲೆ ಅವ್ರ ಭವಿಷ್ಯ ನಿರ್ಧಾರ ಆಗುತ್ತಾ? ಅವ್ರ ಮೇಲೆ ಇರುವಂತ ಆರೋಪಗಳು ಸಾಬೀತಾಗೋದಕ್ಕೆ ಈ ಟ್ರಯಲ್ ಬಹಳ ಇಂಪಾರ್ಟೆಂಟ್ ಆಗುತ್ತಾ? ಆ ಕಾರಣಕ್ಕೆ ಟೆನ್ಷನ್ ಹೆಂಗೆ ಅಂತ? ಖಂಡಿತವಾಗ್ಲೂ ಶ್ರುತಿ, ಪ್ರತಿಯೊಂದು ಕೇಸಲ್ಲೂ ಅಷ್ಟೇ, ಏನೋ ಬೇರೆ ಯಾವುದೇ ಕೇಸ್ ತಗೊಂಡ್ರು ಕೂಡ ಟ್ರಯಲ್ ಅಂತ ಕೂಡ ಹಾಗೆ ಆಗತ್ತೆ. ಆ ಟ್ರಯಲ್ ನಲ್ಲೂ ಕೂಡ ಇವರು ಯಾರ್ಯಾರು ಆರೋಪಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ತಮ್ಮ ಏನು ಆರೋಪ ಇರುವಂತದ್ದನ್ನ ಡಿಫೆಂಡ್ ಮಾಡ್ಕೋಬೇಕಾಗತ್ತೆ, ಅಂದ್ರೆ ಅವರ ವಕೀಲರ ಮುಖಾಂತರ. ಯಾಕಂದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ, ಈಗಾಗ್ಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿರುವಂತಹ ಒಬ್ಬೊಬ್ರು ಆರೋಪಿಗಳ ಮೇಲೂ ಕೂಡ ಒಂದೊಂದು ಸೆಕ್ಷನ್ ಗಳನ್ನ ಹಾಕಿ ಈಗಾಗ್ಲೇ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡ್ಲಾಗಿರುವಂತದ್ದು. ಸೊ ಹೀಗಾಗಿ ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಆರೋಪಗಳೇನಿರುತ್ತೆ ಮತ್ತೆ ಅವರ ಮೇಲಿರುವಂತ ಸೆಕ್ಷನ್ ಗಳೇನಿರುತ್ತೆ ಅವೆಲ್ಲವನ್ನು ಕೂಡ ಇವ್ರು ಇಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಹೀಗಾಗಿ ಟ್ರಯಲ್ ಶುರು ಆದ ನಂತರದಲ್ಲಿ ಈಗೇನು ಈ ಒಂದು ಕೊಲೆ ಪ್ರಕರಣದಲ್ಲಿ 272 ಸಾಕ್ಷಿಗಳನ್ನು ಕೂಡ ಈಗಾಗ್ಲೇ ಕಲೆಕ್ಟ್ ಮಾಡಿದ್ದಾರೆ ಅಂತಾನು ಕೂಡ ಈಗಾಗ್ಲೇ ಪೊಲೀಸ್ ಮೂಲಗಳು ಕೂಡ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಐ ವಿಟ್ನೆಸ್ ಆಗಿರ್ಬೋದು, ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಸಿಕ್ಕಿರುವಂತ ಕೆಲವೊಂದು ಸಾಕ್ಷಿಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈಗಾಗ್ಲೇ ಕೋರ್ಟ್ಗೂ ಕೂಡ ಸಬ್ಮಿಟ್ ಮಾಡಿರ್ತಾರೆ. ಇನ್ನು ಸಾಕ್ಷಿಗಳೇನಿರುತ್ತೆ ಅವನ್ನು ಕೂಡ ಈಗ ಮತ್ತೆ ನ್ಯಾಯಾಧೀಶರು ಮುಂದೆ ಕರೆಸಿ ಅಲ್ಲೂ ಕೂಡ ಹೇಳಿಕೆಯನ್ನ ಪಡ್ಕೊಳ್ಳಾಗತ್ತೆ. ಅದೇ ರೀತಿಯಾಗಿ ಇವತ್ತು ರೇಣುಕಾಸ್ವಾಮಿ ಅವರ ತಂದೆ ತಾಯಿಯನ್ನು ಕೂಡ ಈಗಾಗ್ಲೇ ಬರ್ಬೇಕು ಅಂತ ಹೇಳಿ ಕೋರ್ಟ್ ಕೂಡ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಸಮನ್ಸ್ ಅಂದ್ರೆ ಈಗ ಅವರು ಬರ್ಲೇಬೇಕಾಗತ್ತೆ ಕೋರ್ಟ್ ಮುಂದೆ, ಇಲ್ಲಾಂದ್ರೆ ಕೋರ್ಟ್ ಮುಂದಿನ ದಿನಗಳಲ್ಲಿ ಮತ್ತೆ ಕಾನೂನಿನ ಕಂಟಕ ಕೊಡುವಂತ ಸಾಧ್ಯತೆ ಇರುತ್ತೆ. ಸೊ ಹೀಗಾಗಿ ಇವತ್ತು ಅವರಿಬ್ರು ಕೂಡ ಬಂದು ಕೋರ್ಟ್ ಮುಂದೆ ಮತ್ತೆ ಅವರ ಹೇಳಿಕೆಯನ್ನು ಕೂಡ ಕೊಡ್ಬೇಕಾಗತ್ತೆ. ಯಾವತ್ತು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು, ಎಷ್ಟೊತ್ತಿಗೆ ಮಾಡಿದ್ರು, ಯಾರ್ಯಾರು ಬಂದಿದ್ರು, ನೀವೇನಾದ್ರು ನೋಡಿದ್ರ ಅವ್ರು ಹೋಗುವಂತ ಸಂದರ್ಭದಲ್ಲಿ, ಅವ್ರಿಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏನೋ ಹಲ್ಲೆ ಮಾಡಿದ್ರ, ಎಷ್ಟ್ ಜನ ಬಂದಿದ್ರು, ಹೀಗೆ ಸಾಕಷ್ಟು ವಿಚಾರಗಳನ್ನ ಕೂಡ ಅಲ್ಲಿ ಕೂಡ ಕೇಳುವಂತ ಕೆಲಸ ಮಾಡ್ತಾರೆ. ಸೊ ಹೀಗಾಗಿ ಟ್ರಯಲ್ ಶುರು ಆದ ನಂತರದಲ್ಲಿ ಎಲ್ಲಾ ಆರೋಪಿಗಳಿಗೂ ಕೂಡ ಒಂದ್ ರೀತಿ ಏನು ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು.